ದಿವಸಗಳ ಬಳಿಕ ಇದೀಗ ಮಾಲಾಶ್ರೀ ಬೆಳಗುಂದಿ, ಬಾಳು ಬೆಳಗುಂದಿ ಅದ್ಭುತವಾದಂತ ಸಾಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಸಾಂಗ್ ನ ಆಡಿರುವುದು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರೇ. ಆದ್ರೆ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಈ ಒಂದು ಸಾಂಗ್ ನಲ್ಲಿಯೇ ಇಬ್ಬರು ಆಕ್ಟ್ ಸಹ ಮಾಡಿದ್ದಾರೆ. ನಾ ಹೇಳೋದು ಜರಾ ತಿಳ್ಕೊ ಅಂತ. ಮಾಲಾಶ್ರೀ ಅವರ ಒಂದು ಕೋಪವನ್ನ ನೋಡಬಹುದು. ಸಾಂಗ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಮಾಲಾಶ್ರೀ ಅವರು ಕೋಪದಲ್ಲಿ ಬೈಯೋದು, ಹೊಡೆಯೋದು, ಉಗಿಯೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಒಂದು ಸಾಂಗ್ ನಲ್ಲಿ. ಆರಂಭದಲ್ಲಿ ಕ್ಲೈಮ್ಯಾಕ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಮಾಲಾಶ್ರೀ ಅವರು ಬಾಳುನ ನಂಬೋದೇ ಇಲ್ಲ. ಸೊ ಹೀಗಾಗಿ ಅವರು ಬೈತಾನೆ ಇರ್ತಾರೆ. ಆದ್ರೆ ಕನ್ವಿನ್ಸ್ ಮಾಡಕ್ಕೆ ಬಾಳು ಬೆಳಗುಂದಿ ಹಾಡನ್ನ ಸಹ ಹಾಡ್ತಾರೆ. ಎಷ್ಟೊಂದು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಕೂಡ ಕನ್ವಿನ್ಸ್ ಆಗೋದೇ ಇಲ್ಲ ಮಾಲಾಶ್ರೀ ಬೆಳಗುಂದಿ. ಲಾಸ್ಟ್ಗೆ ಮನೆ ಬಿಟ್ಟು ಹೋಗ್ತೀನಿ, ತವ್ರ ಮನೆಗೆ ಹೋಗ್ತೀನಿ ಅಂತ ಹೊರಟವರು ನಂತರದಲ್ಲಿ ವಾಪಸ್ ಏನೋ ರಿಯಲೈಸ್ ಆಗುತ್ತೆ, ವಾಪಸ್ ಬರ್ತಾರೆ. ಆಗ ಸಾರಿಯನ್ನ ಕೇಳ್ತಾರೆ. ಇನ್ಮೇಲೆ ನನ್ನ ರೀತಿ ಮಾಡೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ನೈಸ್ ಮಾಡ್ತಾರೆ. ಸೊ ಈ ರೀತಿ ಅದ್ಭುತವಾದಂತ ಸಾಂಗ್ ಅನ್ನ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರು. ತುಂಬಾ ಚೆನ್ನಾಗಿದೆ. ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ. ಈಗ ರಿಲೀಸ್ ಆಗಿದೆ, ಇವತ್ತು ರಿಲೀಸ್ ಆಗಿರೋದು. ಅದ್ಭುತವಾದಂತ ಸಾಂಗ್ ಅನ್ಬೋದು. ಎಲ್ರಿಗೂ ಕೂಡ ಇಷ್ಟ ಆಗಿದೆ, ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಜೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಸಹ ಮೆಚ್ಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ಬಮ್ ಸಾಂಗ್ ಅನ್ನ ಸಹ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಇವರಿಗೆ ಆಲ್ಬಮ್ ಸಾಂಗ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸಖತ್ತಾಗಿಯೇ ಮಾಡ್ತಾರೆ. ಜೊತೆಗೆ ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದಂತೂ ರೆಡಿ ಮಾಡಿ ಮಾಡೇ ಮಾಡ್ತಾರೆ. ಇವರದ್ದು ಟೀಮ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಟೀಮ್. ಸೊ ಎಲ್ಲರೂ ಕೂಡ ಅಷ್ಟೇನೆ, ಒಂದು ಟೀಮ್ ವರ್ಕ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಒಂದು ಟಿವಿಗೆ ಹೋಗ್ಬೇಕು, ಅಲ್ಲಿ ಶೂಟಿಂಗ್ ಅಲ್ಲಿ ಭಾಗಿಯಾಗಬೇಕು, ಜೊತೆಗೆ ಇವರದ್ದು ಆಲ್ಬಮ್ ಸಾಂಗ್ ಇರೋ ಶೂಟಿಂಗ್ ಇರುತ್ತೆ. ಸೊ ಅದನ್ನು ಕೂಡ ಮಾಡಬೇಕು. ಜೊತೆಗೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಮಗುವನ್ನ ನೋಡ್ಕೋಬೇಕು. ಸೊ ಇದೆಲ್ಲ ಒಂದು ಭಾರ ಇದೆಯಲ್ಲ, ನಿಜವಾಗ್ಲೂ ಕೂಡ ಅಮೇಸಿಂಗ್ ಅನ್ಬೋದು. ಜೋಡಿ ನಂಬರ್ 1 ಶೋನಲ್ಲೂ ಸಖತ್ತಾಗಿ ಮಿಂಚಿದ್ದಾರೆ. ನೋಡ ಅಲ್ಲೇನಾದ್ರು ಸೆಮಿಫಿನಾಲೆ ತನಕ, ಫಿನಾಲೆ ತನಕ ಹೋಗ್ತಾರ, ತಲುಪ್ತಾರ. ಒಟ್ಟಾರೆ ನೀವು ಕೂಡ ಒಂದು ಸಾಂಗ್ ನೋಡಿದ್ರೆ, ಎಂಜಾಯ್ ಮಾಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ.